ಆತ್ಮೀಯರೇ ನಮಸ್ಕಾರ. ಮನೋವಿಶ್ಲೇಷಣೆಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಡಾಕ್ಟರ್ ಶುಭಾಂ ಮಧುಸೂದನ್, ಮನೋಚಿಕಿತ್ಸಾ ತಜ್ಞೆ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಹುಟ್ಟಿದಾಗಿಂದ ಮಗುವನ್ನು 12 ವರ್ಷದವರೆಗೆ ನಾವು ಬೆಳೆಸುವಾಗ ಬರುವ ಒಂದು ಸಮಸ್ಯೆ ಆಗಲಿ ಸವಾಲಾಗಲಿ ನಾವು ನೋಡಿದ್ವಿ. ಮಗು ಹುಟ್ಟಿದ್ರೆ ಸಾಲದು, ಅದನ್ನು ನಾವು ಬೆಳೆಸಬೇಕು. ಒಂದು ಕುಂಬಾರ ಹೇಗೆ ಮಡಿಕೆಯನ್ನು ಮಾಡ್ತಾನೋ ಹಾಗೆ ಆ ಮಡಿಕೆಗೆ ಒಂದು ಆಕಾರವನ್ನು ಹೇಗೆ ಕೊಡ್ತಾನೋ ಹಾಗೆ ನಾವು ಮಕ್ಕಳನ್ನು ಬೆಳೆಸ್ತಾ ಹೋಗ್ತೀವಿ. ಇಲ್ಲಿ ಮಕ್ಕಳನ್ನು ಬೆಳೆಸುವಾಗ 12 ವರ್ಷದವರೆಗೆ ಯಾವ ಸವಾಲುಗಳು, ಅತ್ಯಂತ ಸವಾಲುಗಳು ಅನ್ನೋದೇನೂ ಇರಲ್ಲ. ಆದರೆ 12 ವರ್ಷದಲ್ಲಿ ಮಕ್ಕಳು ಪ್ರಬುದ್ಧತೆಗೆ ಬಂದಾಗ ಹದಿಹರೆಯದವರಲ್ಲಿ ಪ್ರೇಮವೆಷ್ಟು, ಕಾಮವೆಷ್ಟು, ಸ್ನೇಹ ಯಾವುದು, ಬಾಂಧವ್ಯ ಯಾವುದು, ಸಲಿಗೆ ಯಾವುದು, ಇವುಗಳನ್ನು ಅವರು ಗೊತ್ತು ಮಾಡಿಕೊಳ್ಳಲ್ಲ. ಇಲ್ಲಿ ಕುತೂಹಲ ಜಾಸ್ತಿ ಇರುತ್ತೆ. ತನ್ನ ಶರೀರದ ಬಗ್ಗೆ ಮಗುಗೆ ಬಹಳ ಒಂದು ಆಸಕ್ತಿ ಮೂಡುತ್ತೆ. ಈ ಮಕ್ಕಳನ್ನ ನಾವು ಹೆಚ್ಚಿನ ಪಾಲು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಒಂದು ಟೀನೇಜ್ ಅಂತ ಏನು ಕರಿತೀವಿ, ಸೈಕಾಲಜಿಯಲ್ಲಿ ಈ ಪದ ಇಲ್ಲ. ಈ ಟೀನೇಜ್ ಪದವನ್ನು ಅಮೆರಿಕ ತನ್ನ ಮಾರುಕಟ್ಟೆ ಅಭಿವೃದ್ಧಿಗಾಗಿ, ಫೈನಾನ್ಷಿಯಲ್ ಗೇನ್ಸ್ಗೋಸ್ಕರ ಬಳಸ್ಕೊಳ್ತು. ಇಲ್ಲಿ ನೀವು ಟೀನೇಜ್ ಮಕ್ಕಳನ್ನು ನೋಡಿ, 12ರಿಂದ 19ರವರೆಗೆ ಅವರ ಪಾದಗಳು ದೊಡ್ಡದಾಗ್ತವೆ ಅಂದರೆ ಚಪ್ಪಲಿ ಮತ್ತು ಶೂಸ್ಗಳನ್ನು ನಾವು ಮಕ್ಕಳಿಗೆ ಬೇಗ ಬೇಗ ತೆಕ್ಕೊಡ್ಬೇಕು. ಪ್ಯಾಂಟು, ಶರ್ಟು ಅಥವಾ ಬೇರೆ ಬಟ್ಟೆಗಳು ಹೆಣ್ಮಕ್ಳದ್ದು ಯಾವುದಿದೆ ಅದೆಲ್ಲ ಶರೀರ ಬೆಳೀತಾ ಇದ್ದಂಗೆ ಫಿಸಿಕಲ್ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಅವರು ಮಕ್ಕಳನ್ನು ಈ ಒಂದು ತಮ್ಮ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ಗೋಸ್ಕರ ಬಳಸ್ತಾ ಹೋದರು. ಅವರು ಒಂದು ಕೌತುಕವನ್ನು ತರ್ತಾರೆ. ಟೀನೇಜ್ ಅಂತ ಒಂದು ಕೌತುಕವನ್ನು ತರ್ತಾರೆ. ಈ ಒಂದು ಮಜಾ ಮಾಡೋ ಸಮಯ ಇದು ಅತ್ಯಂತ ರೋಚಕ ವರ್ಷಗಳು ನಿಮ್ಮ ಜೀವನದಲ್ಲಿ ಅಂತ ಅವರು ಮ್ಯಾಕ್ಡೊನಾಲ್ಡಲ್ಲಿ ತಿಂಡಿ ತಿನ್ನೋದಿರ್ಬೋದು ಅಥವಾ ಇನ್ನೆಲ್ಲೋ ಒಂದು ಕಡೆ ಪಾರ್ಟಿ ಮಾಡೋದಿರ್ಬೋದು, ಇದನ್ನೆಲ್ಲ ಮಕ್ಕಳಿಗೆ ಒಂದು ಕಲಿಸ್ತಾ ಹೋಗ್ತಾರೆ. ಆ ಫನ್ ಎಲಿಮೆಂಟ್ನ ಮಾರ್ಕೆಟಿಂಗ್ ಬಿಡುಗಡೆ ಮಾಡುತ್ತೆ. ಯಾಕಂದರೆ ಅವರ ಎಕಾನಮಿ ಬೆಳಿಬೇಕಾಗಿತ್ತು. ಹಾಗಾಗಿ ಈ ಅಮೆರಿಕನ್ಸ್ ನಮಗೆ ಕೊಟ್ಟಿದ್ದು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ. ಆ ಪದ ಟೀನೇಜ್ ಅನ್ನೋದನ್ನ ಸೈಕಾಲಜಿನಲ್ಲಿ ಅಡಾಲೆಸೆಂಟ್ ಅಂತ ನಾವು ಬಳಸ್ಕೊಳ್ತೀವಿ. ಅಡಾಲೆಸೆಂಟ್ ಅಂದರೆ ಏನು, ಅದರ ಒಂದು ಮುಖ್ಯವಾಗಿ ಸ್ಪೆಲ್ಲಿಂಗ್ ನೋಡೋಣ. ADOLESCENT ಅಂದರೆ ಅಡಾಲೆಸೆಂಟ್. ಈ ಹದಿಹರೆಯವನ್ನು ಅಡಾಲೆಸೆಂಟ್ ಅಂತ ಕರೆಯೋದಾದರೆ ಅವರ ಭಾವನೆಗಳು ಯಾವ ರೀತಿ ಇರುತ್ತೆ ಅಂತ ಈ ಸ್ಪೆಲ್ಲಿಂಗ್ ಮೂಲಕವೇ ನಾವು ನೋಡ್ತಾ ಹೋಗೋಣ. ಇದನ್ನು ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ನಮಗೆ ಕೊಟ್ಟಿದ್ದಾರೆ ಈ ಕೊಡುಗೆಯನ್ನು. ಮಕ್ಕಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಕೊಡುಗೆ ಅವರು ಕೊಟ್ಟಿರೋದನ್ನು ಸ್ಮರಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮೊದಲನೇ ಅಕ್ಷರ ತಗೊಳ್ಳೋಣ. ಎ ಅಂದರೆ ಅಟಾನಮಿ ಮತ್ತು ಅಗ್ರೆಷನ್. ಅಟಾನಮಿ ಅಂದರೆ ಸ್ವಾಯತ್ತತೆ, ಅಗ್ರೆಷನ್ ಅಂದರೆ ಸ್ವಲ್ಪ ಕೋಪ, ಪ್ರೊಆಕ್ಟಿವ್, ತಾನೇ ಒಂದು ಕೆಲಸವನ್ನು ಮುಂದೆ ಮಾಡ್ಕೊಂಡು ಹೋಗುವಂಥ ಚತುರತೆ ಅಂತಲೂ ಅರ್ಥ ಮಾಡ್ಕೊಳ್ಬೋದು. ಈ ವಯಸ್ಸಲ್ಲಿ ಏನಾಗುತ್ತೆ, ಅವರು ಸ್ವಾಯತ್ತತೆಯನ್ನು ತೋರಿಸಿದಾಗ ಯಾಕೋ ಸ್ಕೂಲಿಂದ ಲೇಟಾಗಿ ಬಂದೆ ಅಂತ ನಾವು ಕೇಳ್ತೀವಿ, ಯಾಕೆ ಬರಬಾರ್ದಾ ಅಂತ ಅವನು ಉತ್ತರ ಕೊಡ್ತಾನೆ. ಈ ಒಂದು ಅಟಾನಮಿಯನ್ನು ಅವನು ಚಲಾಯಿಸೋಕ್ಕೆ ಶುರು ಮಾಡಿದ್ದು ನಮಗೆ ಗೊತ್ತೇ ಆಗಲ್ಲ. ನಾಳೆಯಿಂದ ಕರೆಕ್ಟಾಗಿ ಸ್ಕೂಲಿಗೆ ಬಾ, ತಂಗಿ ನೋಡ್ಕೋಬೇಕು, ನಾನು ಆಫೀಸಿಂದ ಬರೋದು ಲೇಟ್ ಆಗುತ್ತೆ, ನಾನು ಯಾಕೆ ಅವಳನ್ನು ನೋಡ್ಕೊಳ್ಳಿ ಅಂತ ಮತ್ತೊಂದು ಉತ್ತರ ಅವನು ಕೊಡ್ತಾನೆ. ಈ ಮಗು 12 ವರ್ಷ ತನಕ ಚೆನ್ನಾಗಿದ್ದಿದ್ದು ಎಷ್ಟೊಂದು ನನಗೆ ಎದುರುತ್ತರ ಕೊಡುತ್ತಲ್ಲ ಅಂತ ತಾಯಿ ಕೋಪ ಮಾಡ್ಕೊತಾರೆ. ನಾವು ಕೋಪ ಮಾಡ್ಕೊಂಡಾಗ ಅವರು ಕೋಪ ಮಾಡ್ಕೊತಾರೆ. ಹಾಗಾಗಿ ಮೊದಲನೆಯ ಭಾವ ಸ್ವಾಯತ್ತತೆ ಮತ್ತು ಕೋಪ, ಅಟಾನಮಿ ಮತ್ತು ಅಗ್ರೆಷನ್. ಎರಡನೇದು ಡಿ ಅಂದರೆ ಡಿಪ್ರೆಷನ್. ತನ್ನಲ್ಲಿ ಆಗುತ್ತಿರುವ ಹಾರ್ಮೋನುಗಳ ಬದಲಾವಣೆ, ಶಾರೀರಿಕ ಬದಲಾವಣೆ ಮತ್ತು ಭಾವನಾತ್ಮಕ ಬದಲಾವಣೆ, ಸಾಮಾಜಿಕ ಬದಲಾವಣೆ, ಇವುಗಳನ್ನು ಮಗು ಅರ್ಥ ಮಾಡಿಕೊಳ್ಳಲ್ಲ. ಏಕಾಏಕಿ ಇದು ಬದಲಾವಣೆ ಆಗುತ್ತೆ. ಹಾರ್ಮೋನ್ಸ್ ಬೇರೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬೇರೆ. ಹಾಗಾಗಿ ಹಾರ್ಮೋನುಗಳ ಉತ್ಪಾದನೆ ಏನು, ನ್ಯೂರೋ ಟ್ರಾನ್ಸ್ಮಿಟರ್ಗಳ ಕಾರ್ಯ ಏನು, ಇದನ್ನು ಓದಬೇಕು ಅಂದರೆ ನಾವು ಬಯಾಲಜಿಯನ್ನು ಓದ್ಕೋಬೇಕು. ನಾವು ಮಕ್ಕಳಿಗೆ ಜನರಲಾಗಿ ಕೌನ್ಸಿಲಿಂಗ್ ಮಾಡಿಬಿಡ್ತೀವಿ, ಆದರೆ ಆ ಶರೀರದಲ್ಲಿ ಜರುಗುತ್ತಿರೋ ಬಯೋಲಾಜಿಕಲ್ ಚೇಂಜಸ್, ಜೈವಿಕ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳೋದಲ್ಲೇ ನಾವು ಯಾರಿಗಾದರೂ ಜ್ಞಾನ ಕೊಟ್ಟರೆ ಮಕ್ಕಳದನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಅವರು ಖಿನ್ನತೆಗೆ ಚಾರ್ತಾರೆ. ಇಷ್ಟು ದಿನ ನಾನು ಹೇಗೆ ಕೂತ್ಕೊಂಡ್ರೆ ನಮ್ಮಮ್ಮ ಸುಮ್ಮನೆ ಇರ್ತಾಯಿದ್ಲು, ಇವಾಗ ಹಾಗಲ್ಲ, ಸರಿಯಾಗಿ ಕೂತ್ಕೋ ಅಂತ ಬೈತಾಳೆ, ಮಂಡಿ ಕೆಳಗಡೆ ಫ್ರಾಕ್ ಹೇಳ್ಕೊ ಅಂತಾಳೆ. ನಾನು ಯಾಕೆ ಹೇಳ್ಕೋಬೇಕು, ಇಷ್ಟು ದಿನ ಹೇಗಿದ್ನೋ ಹಾಗಿದ್ನಲ್ವಾ
ಅಂತ ಅವಳು ಟಾಂಗ್ ಕೊಡ್ತಾಳೆ. ಮಕ್ಕಳಿಗೆ ಏನಾದರೂ ಒಂದು ಅಂಗಡಿಯಿಂದ ಒಂದು ಪರ್ಕೆ ತೊಗೊಂಡ್ಬಾ, ಅರ್ಜೆಂಟು ಉಪ್ಪು ತೊಗೊಂಡ್ಬಾ ಅಂತ ಅಮ್ಮ ಕಳಿಸ್ತಾಳೆ. ಆದರೆ ಹದಿಹರಿಯಕ್ಕೆ ಬಂದವು ಪರ್ಕೆ ಹಿಡ್ಕೊಂಡು ಮನೆಗೆ ಬರಲ್ಲ. ಅವರು ಅಥವಾ ಅಕಸ್ಮಾತ್ ಪರ್ಕೆ ತೊಗೊಂಡು ಬರೋಕ್ಕೆ ಹೋದ್ರೂ ಕೂಡ ಅವಳು ಏನು ಮಾಡ್ತಾಳೆ, ತಲೆ ಬಚ್ಕೋತಾ ನಿಂತ್ಕೋತಾಳೆ, ಕ್ರಾಫ್ಟ್ ಚೇಂಜ್ ಮಾಡ್ಕೋತಾರೆ. ಗಂಡು ಮಕ್ಕಳಾದರೆ ಸೈಕಲ್ ಕೊಡು, ಗಾಡಿ ಕೊಡು, ನಾವೆಲ್ಲ ಬೈದು ಕೂರಿಸಿದಾಗ ಅವ್ರಿಗೆ ಡಿಪ್ರೆಷನ್ ಆಗುತ್ತೆ. ಅಂದರೆ 10-12 ವರ್ಷದ ಮುಂಚೆ ತಂದೆ ತಾಯಿ ನಮ್ಮನ್ನು ಮಾತಾಡಿಸ್ತಾ ಇದ್ದ ಒಂದು ಭಾವಕ್ಕೂ ಈಗ ಅವರ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೂ ವ್ಯತ್ಯಾಸ ಆಗುತ್ತೆ. ಈ ಒಂದು ನಿರೀಕ್ಷೆಗಳನ್ನು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಭಾವನೆ, ಆಲೋಚನೆ, ವರ್ತನೆ, ಇದನ್ನೇ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಕರೆಯೋದು. ಮೂರನೇದು ಓ ಅಂದರೆ ಔಟ್ಡೇಟೆಡ್ ವ್ಯಾಲ್ಯೂ ಸಿಸ್ಟಮ್ ಆಫ್ ಪೇರೆಂಟ್ಸ್ ವರ್ಸಸ್ ಮಾಡರ್ನ್ ವ್ಯಾಲ್ಯೂ ಸಿಸ್ಟಮ್ ಆಫ್ ಫ್ರೆಂಡ್ಸ್. ಔಟ್ಡೇಟೆಡ್, ಹೋಗಮ್ಮ ನೀ ಹಳೆಯ ಕಾಲದೋಳು ಏನೋ ಅಂತ ಹೇಳ್ತೀಯ ಅಂದರೆ ನಾನು ಹಂಗೆ ಬಟ್ಟೆ ಹಾಕೊಂಡ್ಬಿಡ್ಬೇಕಾ ಅಂತ ಹೆಣ್ಮಕ್ಳು ಗಲಾಟೆ ಮಾಡ್ತಾರೆ. ಗಂಡು ಮಕ್ಳಿಗೂ ಅಷ್ಟೇ, ನೀವೇನಾದರೂ ಒಂದು ಬುದ್ಧಿವಾದ ಹೇಳಿದಾಗ ಚೆನ್ನಾಗಿ ಓದಬೇಕು. ಮತ್ತು ನಾವು ಮನೆಯಲ್ಲಿ ಒಂದು ಟ್ವಿನ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಗಂಡು ಹೆಣ್ಣು. ಹೆಣ್ಮಕ್ಳನ್ನ ಬಟ್ಟೆಗಾಗಿ ನಾವು ಬೈತಾ ಇರ್ತೀವಿ, ಗಂಡು ಮಕ್ಕಳನ್ನ ಚೆನ್ನಾಗಿ ಓದಬೇಕು ಅಂತ ಬೈತಾ ಇರ್ತೀವಿ. ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಸಿಸ್ಟಮ್ಮು, ಮೌಲ್ಯಗಳ ವರ್ಗಾವಣೆ. ಯಾಕೆ ಅವನಿಗೆ ಮಾತ್ರ ಓದು ಅಂತ ಹೇಳ್ತೀಯ, ಹಾಗಾದ್ರೆ ನಾನೇನು ಓದದೇ ಇದ್ರೂ ಆಗುತ್ತಾ ಅಂತ ಹೆಣ್ಮಗು ಕೇಳ್ತಾಳೆ. ಅದೇನು ಅವಳಿಗೆ ಮಾತ್ರ ಒಂಥರ ಹೇಳ್ತೀಯಾ, ನನಗೆ ಮಾತ್ರ ಒಂಥರ ಹೇಳ್ತೀಯಾ ಅಂತ ಗಂಡು ಮಗು ಜಗಳ ಆಡ್ಬೋದು. ಹಾಗಾಗಿ ಇಲ್ಲಿ ಮೌಲ್ಯಗಳ ವರ್ಗಾವಣೆ ಸರಿಯಾಗಿ ಆಗಬೇಕಾಗಿರುತ್ತೆ. ಹಾಗಾಗಿ ತಂದೆ ತಾಯಿಗಳು ಕೂಡ ಸಂವಹನ ಕಲೆಯನ್ನು ಕಲ್ತ್ಕೋಬೇಕು. ADOL, ಎಲ್ ಅಂದರೆ ಲೋನ್ಲಿನೆಸ್. ಶರೀರದಲ್ಲಿ ಏಕಾಏಕಿ ಬದಲಾವಣೆ ಆದಾಗ ಮಗು ತನ್ನ ಶರೀರವನ್ನು ಗಮನಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಸೆಕ್ಷುವಲ್ ಡೆವಲಪ್ಮೆಂಟ್ ಅನ್ನೋದು ಕೆಟ್ಟ ಪದ ಅಲ್ಲ, ಆದರೆ ಸೆಕ್ಸ್ ಅನ್ನೋದನ್ನು ನಾವು ಕೆಟ್ಟ ಪದವನ್ನಾಗಿ ಮಾಡಿಬಿಟ್ಟಿದ್ದೀವಿ. ಯಾವುದೇ ಒಂದು ಲೈಫ್ ಈಸ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಅಲ್ವಾ. ಪ್ರತಿಯೊಂದು ಜೀವಿ ಕೂಡ ಲೈಂಗಿಕ ಕ್ರಿಯೆ ಮೂಲಕನೇ ನಾವು ಭೂಮಿಗೆ ಬರೋದು. ಇದರಲ್ಲಿ ಮುಚ್ಚುಮರೆ ಮಾಡೋದ್ರಿಂದ ಕೌತುಕ ಜಾಸ್ತಿ ಆಗುತ್ತೆ ಹೊರತು ಆ ಮಗುವಿನಲ್ಲಿ ಯಾವ ಶಾರೀರಿಕ ಬದಲಾವಣೆ ಆಗುತ್ತೆ ಅದನ್ನು ತಂದೆ ತಾಯಿಗಳು ತಿಳಿಸಿ ಹೇಳಲ್ಲ. ಗಂಡು ಮಕ್ಕಳಿಗೆ ತಂದೆ ಹೇಳಿ ಅಂತಂದರೆ ತಂದೆ ಸಂಕೋಚ ಸ್ವಭಾವದಾದರೆ ಅವರು ಮಾತೇ ಆಡಲ್ಲ. ಯಾರೋ ಚಿಕ್ಕಪ್ಪನೋ ಕಝಿನ್ನೋ ಯಾರೋ ಏನೋ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಆ ಮಗು ಅದೇ ನಿಜ ಅಂತ ತಿಳ್ಕೊಳ್ಳುತ್ತೆ. ಹಾಗಿದೆ ಹೆಣ್ಮಕ್ಳಿಗೂ ಅಷ್ಟೇ ಪೂರಕವಾದ ಒಂದು ನಾವು ಜ್ಞಾನವನ್ನು ಆ ಒಂದು ಏಜಲ್ಲಿ ಬೆಳೆಸದೇ ಇದ್ದರೆ ಅವರಿಗೆ ಒಂದು ಒಂಟಿತನ ಕಾಡಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವರ ಒಂದು ಇನ್ನೊಂದು ಸೆಕ್ಸ್ ಬಗ್ಗೆ ಇರೋ ಆಪೋಸಿಟ್ ಸೆಕ್ಸ್ ಬಗ್ಗೆ ಇರೋ ಆಕರ್ಷಣೆ ವಿಕರ್ಷಣೆಗಳು ಅವ್ರಿಗೆ ಅರ್ಥ ಆಗ್ತಾ ಹೋಗಲ್ಲ. ನನ್ನ ಕೂದಲು ಚೆನ್ನಾಗಿಲ್ಲ ಅನಿಸ್ಬೋದು, ಅಥವಾ ನಾನು ಇನ್ನೂ ಸ್ವಲ್ಪ ದಪ್ಪಕ್ಕೆ ಎತ್ತರಕ್ಕಿರಬೇಕು ಅನಿಸ್ಬೋದು, ಪಿಂಪಲ್ಸ್ ಬರ್ಬೋದು. ಇದೆಲ್ಲ ಮಕ್ಕಳನ್ನ ಲೋನ್ಲಿನೆಸ್ಗೆ ತಳ್ಳುತ್ತೆ. ADOLE ಅಂದರೆ ಎಮೋಷ್ನಾಲಿಟಿ ತುಂಬ ಎಮೋಷನಲ್, ಭಾವನಾತ್ಮಕ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ, ಸಾಮಾಜಿಕವಾಗಿ ಹೇಗೆ ನಾವು ಎಮೋಷನ್ಸ್ನ ತೋರಿಸ್ಬೇಕು, ಇದೆಲ್ಲ ಮಕ್ಕಳಿಗೆ ಏಕಾಏಕಿ ಬರುವಂಥ ವಿಚಾರ ಅಲ್ಲ. ಯಾರೋ ಬಂದಿರ್ತಾರೆ, ಏನೇ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ, ನಿಮ್ಗೇನು ಕಷ್ಟ ಅಂತ ಹೇಳ್ತಾರೆ. ಈ ಒಂದು ಉದ್ದಟತನದ ಉತ್ತರ ಏನಾಗುತ್ತೆ, ತಂದೆ ತಾಯಿ ಹೇಗೆ ಬೆಳೆಸಿದಾರೆ ನೋಡಿ, ಸುಮ್ಮನೆ ಏನಮ್ಮ ಹೇರ್ ಕಟ್ ಮಾಡ್ಕೊಂಡಿದ್ಯಾ ಅಂದರೆ ಈ ಮಗು ಅಷ್ಟೊಂದು ಮಾತಾಡ್ತು ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ಈ ಎಮೋಷ್ನಾಲಿಟಿ ಏನಿದೆ, ಉದ್ದಟತನದ ಒಂದು ಪರಮಾವಧಿ ಏನಿದೆ, ಇದನ್ನು ತಾಯಿ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಹೀಗೆಲ್ಲ ಮಾತಾಡಬೇಡ್ವೆ ಅಂತ ಅವಳು ಹೇಳ್ತಾಳೆ. ಆದರೆ ಆ ಮಗು ಹೋಗಾಮ ಅಂದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಗಂಡಾಗಲಿ ಹೆಣ್ಣಾಗಲಿ ನಾವು ಎಮೋಷ್ನಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಸವಾಲುಗಳಲ್ವಾ. ಶರೀರ ಬೆಳಿಬೇಕು, ಭಾವನೆಗಳು ಅತಿರೇಕಕ್ಕೆ ಹೋಗಬಾರ್ದು, ಲೈಂಗಿಕ ಬೆಳವಣಿಗೆಯನ್ನು ಅರ್ಥ ಮಾಡ್ಕೋಬೇಕು, ಅಕಾಡೆಮಿಕ್ಕಲ್ಲಿ ನಾವು ಒಳ್ಳೊಳ್ಳೆ ಮಾರ್ಕ್ಸ್ಗಳನ್ನು ತರಬೇಕು. ಈ ಇಷ್ಟೊಂದು ಜರುಗ್ತಾ ಇರುವಾಗ ನಾನು ಏನೇನು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮಕ್ಕಳು ಇಲ್ಲಿ ಬಂದು ಹೇಳ್ತಾರೆ. ಎಮೋಷ್ನಾಲಿಟಿ ADOLES ಅಂದರೆ ಸೆಕ್ಶುಯಾಲಿಟಿ ಮತ್ತು ಸುಯಿಸೈಡಲ್ ಟೆಂಡೆನ್ಸಿ. ಈ ಕುತೂಹಲ ಏನು ಮಾಡುತ್ತೆ, ಸೆಕ್ಸ್ ಅಂದರೆ ಏನು, ಗಂಡಿನ ಶರೀರದ ರಚನೆ ಹೇಗಿದೆ, ಹೆಣ್ಣಿನ ಶರೀರದ ರಚನೆ ಏನಿದೆ, ಎಲ್ಲರೂ ನಾವು ತಿಳ್ಕೊಂಡೇ ಇರ್ತೀವಿ. ಕಾಮವನ್ನು ಹೊರತುಪಡಿಸಿದವರಿಲ್ಲ ಅಲ್ವಾ. ಕಾಮ ಅಂದರೆ ಏನು, ಒಂದು ಸೆಕ್ಶುಯಾಲಿಟಿನೂ ಇರ್ಬೋದು ಅಥವಾ ಆಸೆಗಳು ಹುಟ್ಕೊಳ್ಳೋ ಅಂಥ ಸಮಯ ಇದು. ನಾನು ಯಾರನ್ನು ಮದುವೆ ಆಗ್ತೀನಿ, ನಾನು ಮುಂದೆ ಹೇಗೆ ಇರಬಹುದು, ನನಗೆ ಯಾವುದೋ ಒಂದು ಹೀರೋ ಇಷ್ಟ ಆಗ್ತಾನೆ, ಏನೇ ಆ ಹೀರೋ ಪೋಸ್ಟರ್ ಎಲ್ಲ ಹಾಕ್ಕೊಂಡಿದ್ಯಾ ಮೊಬೈಲ್ ಮೇಲೆ ಅಂತ ನಾವು ಬೈತೀವಿ.
ಯಾಕೋ ಅದನ್ನೆಲ್ಲ ಹಾಕ್ಕೊಂಡಿದ್ಯಾ, ಓಹೋ ಓಹೋ ಚಿಗುರು ಮೀಸೆ ಇಷ್ಟೊಂದು ದೊಡ್ಡವನಾಗ್ಬಿಟ್ಟಿದ್ಯೇನಪ್ಪ ಅಂತ ಹಾಸ್ಯಾಸ್ಪದವಾಗಿ ಮಾತಾಡ್ತೀವಿ. ಅಥವಾ ಮೇಡಮ್ ಒಂಚೂರು ರೇಸರು ಇದೆಲ್ಲ ತೆಕ್ಕೊಡಿ, ಅವನಿಗೆ ಹೋರಿಗಡ್ಡ ಅಂತ ರೇಗಿಸ್ತಾರಂತೆ ಕಾಲೇಜಲ್ಲಿ ಸ್ಕೂಲಲ್ಲಿ, ಅದೊಂಚೂರು ನೀವು ಸರಿ ಮಾಡಿ ಅಂದರೆ, ಅಯ್ಯೋ ಮೇಡಮ್ ಬೇಕಾದಷ್ಟು ಬ್ಲೇಡ್ಗಳು ಬಿದ್ದಿವೆ, ಬೇಕಾದರೆ ಶೇವ್ ಮಾಡ್ಕೊಳ್ಳಿ ಅವನಿಗೇನು ಅನ್ನುವಂಥ ಧೋರಣೆ ಒಂದು ಇದೆಯಲ್ಲ ತಂದೆ ತಾಯಿಗಳಲ್ಲಿ. ಆ ಮಗುನ ಭಯಕ್ಕೀಡು ಮಾಡುತ್ತೆ. ಅಲ್ಲಿ ಇರಬಹುದು, ಅವನ ತಕ್ಷಣ ತೊಗೊಂಡೋಗಿ ಶೇವ್ ಮಾಡ್ಕೊಳ್ಳಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿಗಾದರೂ ಒಂದು ಮಾರ್ಗದರ್ಶನ ಅಂತ ಸಿಕ್ಕತ್ತೆ, ಗಂಡು ಮಕ್ಕಳಿಗೆ ನಾನು ನೋಡಿರೋ ಪ್ರಕಾರ ಯಾವ ಮಾರ್ಗದರ್ಶನವೂ ಸಿಗೋದಿಲ್ಲ. ಸೆಕ್ಶುಯಾಲಿಟಿ ಬಗ್ಗೆ ಅವರಿಗೆ ಮಾರ್ಗದರ್ಶನಕ್ಕಿಂತ ಎಲ್ಲೆಲ್ಲೆಲ್ಲೆಲ್ಲೋ ಸಿಗೋ ಅಂಥ ಬೇಡದ ವಿಚಾರಗಳೇ ಅವರು ಜಾಸ್ತಿ ತುಂಬಿಕೊಂಡಿರ್ತಾರೆ. ಅದರಲ್ಲೂ ಹಸ್ತಮೈಥುನದ ಬಗ್ಗೆ ಅವರು ಕೆಟ್ಟ ಅಭಿಪ್ರಾಯಗಳ ಮಾಹಿತಿಯ ಮಹಾಪೂರ್ವನೇ ತಲೆಯಲ್ಲಿ ತುಂಬಿಕೊಂಡಿರ್ತಾರೆ. ಹಾಗಾಗಿ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಈ ಸೆಕ್ಶುಯಾಲಿಟಿ ಏನು ಅಂತ ಅರ್ಥ ಆಗದಲೇ ಎಷ್ಟೋ ಬಾರಿ ಸುಯಿಸೈಡಲ್ ಟೆಂಡೆನ್ಸಿಗೆ ಹೋಗ್ತಾರೆ, ಸೆಲ್ಫ್ ಹಾರ್ಮ್ ಬಿಹೇವಿಯರ್ಗೆ ಹೋಗ್ತಾರೆ. ಸುಯಿಸೈಡ್, ಸೆಲ್ಫ್ ಹಾರ್ಮ್ ಬಿಹೇವಿಯರ್ ಮತ್ತು ಸೆಕ್ಶುಯಾಲಿಟಿ. ಸಿ ಅಂದರೆ ಕ್ಯೂರಿಯಾಸಿಟಿ, ಕಂಪಲ್ಸಿವ್ ಬಿಹೇವಿಯರ್ ಮತ್ತು ಕಾನ್ಷಿಯಸ್ ಬಿಹೇವಿಯರ್. ಕ್ಯೂರಿಯಾಸಿಟಿ ಇರೋದ್ರಿಂದ ಇದು ಕಂಪಲ್ಸಿವ್ ಅಡಿಕ್ಷನ್ ಥರ ಆಗುತ್ತೆ. ಅವರು ಮತ್ತೆ ಮತ್ತೆ ಅದನ್ನೇ ಒಂದು ಗೂಗಲಲ್ಲಿ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಈ ಥರ ಎಲ್ಲ ನಾವು ವ್ಯತ್ಯಾಸಗಳನ್ನು ಮಕ್ಕಳ ಬಿಹೇವಿಯರಲ್ಲಿ ನೋಡಿದಾಗ ನಾವು ಅವರಿಗೆ ಪೂರಕವಾಗಿ ಯಾವ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು, ನಿಧಾನವಾಗಿ ಹತ್ತಿರ ಕೂತ್ಕೊಂಡು ಮಾತಾಡಿಸಿದ್ರೆ ಮಾತ್ರ ಈ ಒಂದು ಬೆಳವಣಿಗೆಗೆ ನಾವು ಮಕ್ಕಳಿಗೆ ಒಂದು ಸಪೋರ್ಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. SCENT 3 ಅಕ್ಷರಗಳು ಏನನ್ನು ಸೂಚಿಸುತ್ತೆ ಅಂದರೆ ಎನರ್ಜಿ, ಹೈಲಿ ಎನರ್ಜೆಟಿಕ್. ಅವರಲ್ಲಿ ಚೈತನ್ಯ ತುಂಬಿ ತುಳುಕ್ತಾ ಇರುತ್ತೆ. ಎಲ್ಲೋ ಬೆಟ್ಟ ಹತ್ತಿಬಿಡೋಣ, ನೀರಲ್ಲಿ ಈಜಾಡ್ಬಿಡೋಣ, ಟ್ರೆಕ್ಕಿಂಗ್ ಹೋಗಿಬಿಡೋಣ. ನಾವೇನು ಮಾಡ್ತೀವಿ, ದೇವಸ್ಥಾನದ ಟ್ರಿಪ್ ಓಡಿಸ್ತಾ ಇರ್ತೀವಿ. ಈ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ನೀರಸ ಅನಿಸುತ್ತೆ, ಅವರಿಗೆ ಒಂದು ಚರಿತ್ರೆ ಬೇಕು ಅನಿಸುತ್ತೆ. ತಪ್ಪು ಅಂತ ಹೇಳ್ತಾ ಇಲ್ಲ, ದೇವರ ಬಗ್ಗೆ ಕಾಳಜಿ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಬ್ಯಾಲೆನ್ಸ್ ಇರಬೇಕು. ಈ ಬ್ಯಾಲೆನ್ಸ್ನ ನಾವು ಯಾವಾಗ ಮಕ್ಕಳಲ್ಲಿ ತಂದುಕೊಡಲ್ಲ, ಆ ಎನರ್ಜಿಗೆ ನಾವು ಸರಿಯಾದ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾ ಇರಲ್ಲ. ಅಂದರೆ ನಾರ್ಸಿಸಿಸ್ಟಿಕ್ ಟೆಂಡೆನ್ಸಿ. ನಾರ್ಸಿಸಿಸ್ಟಿಕ್ ಅಂದರೆ ಸೆಲ್ಫಿಶ್ ಅಷ್ಟೇ. ಸೆಲ್ಫಿಶ್ ಅಂದರೆ ಏನು ಮಾಡ್ತಾರೆ ಇವರು, ಅವರ ಫೀಲಿಂಗ್ಸ್ ಏನಿದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ, ಅವರ ಫ್ಯೂಚರ್ ಭವಿಷ್ಯದ ಬಗ್ಗೆ ಮಾತ್ರ ಅವರು ಗಮನ ಕೊಡ್ತಾರೆ. ಹಾಗಾಗಿ ಅವರ ಫೀಲಿಂಗ್ಸ್ ಮತ್ತು ಫ್ಯೂಚರ್ ಬಗ್ಗೆ ಗಮನ ಕೊಡೋದ್ರಿಂದ ಅವರಿಗೆ ತನ್ನ ಅಂದರೆ ಟಾರ್ಗೆಟ್, ನಾನು ಮುಂದೆ ಏನಾಗಬೇಕು, ಅದ್ರ ಬಗ್ಗೆ ಯಾವ ರೀತಿ ವಿಚಾರ ಸಂಗ್ರಹಿಸಬೇಕು, ನಾನು ಡಾಕ್ಟ್ರ್ ಆಗ್ತೀನಿ ಅಂತಾನೆ. ಆ ತಾತ ಮನೇಲಿ ಕೂತ್ಕೊಂಡು ಹೇಳ್ತಾರೆ, ಏಯ್ ಡಾಕ್ಟ್ರ್ ಆಗಬೇಡ್ವೋ, ಹಾಸ್ಪಿಟ್ಲಲ್ಲಿ ಬರೀ ಮೋಸ ಮಾಡ್ತಾರೆ, ನನಗೆ ನೋಡು ಮೊನ್ನೆ ECG ಬೇಡ ಅಂದರೂ ತೆಗೆದುಬಿಟ್ರು, ಇಟ್ ಈಸ್ ದ ಮೋಸ್ಟ್ ಇಮ್ಮಾರಲ್ ಪ್ರೊಫೆಷನ್, ನೀನಲ್ಲಿ ಎಲ್ಲ ಹೋಗ್ಕುಡ್ದು ಅಂತ. ಮಗುಗೆ ತಲ್ಲಣ ಆಗುತ್ತೆ. ಅಲ್ಲ ರೀ, ಭವಿಷ್ಯದ ಬಗ್ಗೆ ನಾನು ಕನಸು ಕಾಣುವಾಗ ಈ ರೀತಿಯಾದ ಒಂದು ವ್ಯತಿರಿಕ್ತ ಭಾವವನ್ನು ನೀವು ಯಾಕೆ ಮನೆಯಲ್ಲಿ ವ್ಯಕ್ತಪಡಿಸ್ತೀರಾ? ಟಾರ್ಗೆಟ್ ಏನು, ಟೈಮ್ ಏನು? ನಾನು ಆಗಲೇ 9ನೇ ಕ್ಲಾಸಿಗೆ ಬಂದುಬಿಟ್ಟಿದ್ದೀನಿ, 3 ವರ್ಷಕ್ಕೆ ನಾನು ನೀಟ್ ಬರಿಬೇಕು ಅಂದರೆ ಈ ರೀತಿಯೆಲ್ಲ ಮಗು ತನ್ನನ್ನು ತಾನು ಪ್ರಿಪೇರ್ ಮಾಡ್ಕೊಳ್ತಾ ಇರುವಾಗ ನಾವು ಮಗುವಿಗೆ ತಲ್ಲಣವನ್ನು ಈ ರೀತಿಯ ಮಾತುಗಳಿಂದ ಹೇರಬಾರ್ದು. ಹಾಗಾಗಿ ಮಗು, ನಾನು ಮತ್ತೆ ಒಂದು ಸತಿ ಇದನ್ನು ರೀಕ್ಯಾಪ್ ಮಾಡ್ತೀನಿ. ಹದಿಹರಿಯಕ್ಕೆ ಬಂದಾಗ ಸ್ವಾಯತ್ತತೆ ಬಯಸುತ್ತೆ, ಕೋಪ ಮಾಡ್ಕೊಳ್ಳುತ್ತೆ, ಡಿಪ್ರೆಷನ್ಗೆ ಹೋಗ್ಬೋದು, ಮತ್ತು ತಂದೆ ತಾಯಿಯರ ಮೌಲ್ಯಗಳು ಓಲ್ಡ್ ಫ್ಯಾಷನ್ ಅಂತ ಅನಿಸ್ಬೋದು, ಲೋನ್ಲಿನೆಸ್ ಆಗ್ಬೋದು, ಎಮೋಷ್ನಾಲಿಟಿ ಮತ್ತು ಹೈಲಿ ಎನರ್ಜೆಟಿಕ್ ಆಗಿರ್ಬೋದು, ಸುಯಿಸೈಡಲ್ ಟೆಂಡೆನ್ಸಿ, ಸೆಲ್ಫ್ ಹಾರ್ಮ್ ಬಿಹೇವಿಯರ್ ಮತ್ತು ಸೆಕ್ಶುಯಾಲಿಟಿನಲ್ಲಿ ಅವರು ಮುಳುಗೋಗಿರ್ಬೋದು. ಮತ್ತು ನಾನು ಮುಂದೆ ಏನಾಗಬೇಕು ಟಾರ್ಗೆಟ್ ಇಟ್ಕೊಂಡಿರುತ್ತವೆ, ಆ ಟಾರ್ಗೆಟಲ್ಲಿ ಮುಳುಗೋದಾಗ ಅವರು ಸೆಲ್ಫಿಶ್ ಆಗ್ತಾರೆ. ಹಾಗಾಗಿ ಈ ಹೈಲಿ ಎನರ್ಜೆಟಿಕ್ ಕ್ಯಾಪ್ಸೂಲ್ ಅಂದರೆ ಟೀನೇಜ್, ಇದನ್ನು ನೀವು ಈ ಒಂದು ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ, ಮಗುವಿನ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸರಿಯಾದ ಮಾರ್ಗದರ್ಶನ ಕೊಡಬಹುದು. ಕೊಡುವಾಗ ಸರಿಯಾದ ಮಾತನ್ನು ಆಡಬೇಕು, ಮತ್ತು ನಿಮ್ಮ ಟೋನ್ ಏನಿದೆ, ಮಾತಾಡೋ ಟೋನ್ನ ಸ್ವಲ್ಪ ಸಡಿಲಗೊಳಿಸಿ, ಮತ್ತು ತೀರಾ ಫ್ರೆಂಡ್ಲಿ ಅಂತಲೂ ಬೇಡ, ಅಥವಾ ತೀರಾ ಒಂದು ಅಥಾರಿಟಿ, ನಾನೇ ಪೇರೆಂಟ್ ಅಂದರೆ ಅಥಾರಿಟಿ ಅಲ್ಲ, ಅವರು ನಿಮ್ಮ ಮೇಲೆ ಹಣಕಾಸಿನ ಒಂದು ಡಿಪೆಂಡೆನ್ಸಿ ಇಟ್ಕೊಂಡಿರ್ತಾರೆ ಹೊರತು ಬಾಕಿ ಇದರಲ್ಲೆಲ್ಲ ನಾನು ನಿಮ್ಮಷ್ಟೇ ಸಮರ್ಥ ಅನ್ನೋ ಭಾವವನ್ನು ಇಟ್ಕೊಂಡಿರ್ತಾರಲ್ಲ, ಅದರಲ್ಲಿ ಆ್ಯರೋಗೆನ್ಸ್ ಬರುತ್ತೆ. ಈ ದರ್ಪವನ್ನು ಕಡಿಮೆ ಮಾಡೋಕ್ಕೆ ಹೋಗಬೇಡಿ, ಅವರು ಅದನ್ನು ಎಂಜಾಯ್ ಮಾಡಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಗೆ ಹೋಗೋಣ. ನಮಸ್ಕಾರ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ, ಇದನ್ನ ಇನ್ನೂ ಉಪಯುಕ್ತತೆ ಜಾಸ್ತಿ ಮಾಡಬೇಕು ಅನಿಸಿದರೆ ನಿಮಗೆ ಗೊತ್ತಿರುವ ಮಾಹಿತಿಯನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇದು ಸಂವಾದ ಆಗಿರಲಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ಜೊತೆ ನಿಮ್ಮ ವಿಚಾರ ವಿನಿಮಯನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.